SSC JD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಒಂದನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಭ್ರಾತೃತ್ವ ಎಂಬ ಪದದ ಅರ್ಥ. ಒಂದನೇ ಆಪ್ಷನ್ ಸಹೋದರತ್ವ ಮನೋಭಾವ. ಎರಡನೇ ಆಪ್ಷನ್ ನೆರೆಹೊರೆಯುವ ಭಾವನೆ. ಮೂರನೇ ಆಪ್ಷನ್ ರಾಜತಾಂತ್ರಿಕತೆಯ ಆತ್ಮ. ನಾಲ್ಕನೇ ಆಪ್ಷನ್ ಸ್ನೇಹದ ಭಾವ. ಸರಿ ಉತ್ತರ 1 ಸಹೋದರತ್ವ ಮನೋಭಾವ. ಎರಡನೆಯ ಪ್ರಶ್ನೆ, ನಮ್ಮ ಸಂವಿಧಾನದ ಪೀಠಿಕೆ ಯಾವ ಪದಗುಚ್ಛವನ್ನು ಪ್ರಾರಂಭಿಸುತ್ತದೆ. ಒಂದನೇ ಆಪ್ಷನ್ ನಾವು ಜನರು. ಎರಡನೇ ಆಪ್ಷನ್ ನಾವು ಪ್ರಜೆಗಳು. ಮೂರನೇ ಆಪ್ಷನ್ ನಾವು ಚುನಾಯಿತರು. ನಾಲ್ಕನೇ ಆಪ್ಷನ್ ನಾವು ಪ್ರಜಾಪ್ರಭುತ್ವವಾದಿಗಳು. ಸರಿ ಉತ್ತರ 1 ನಾವು ಜನರು. ಮೂರನೆಯ ಪ್ರಶ್ನೆ, ಕೆಳಗಿನ ಯಾವ ಪದಗಳು ಸಂವಿಧಾನ ಪೀಠಿಕೆಯಲ್ಲಿಲ್ಲ. ಒಂದನೇ ಆಪ್ಷನ್ ನ್ಯಾಯ. ಎರಡನೇ ಆಪ್ಷನ್ ವ್ಯಕ್ತಿಯ ಘನತೆ. ಮೂರನೇ ಆಪ್ಷನ್ ಭ್ರಾತೃತ್ವ. ನಾಲ್ಕನೇ ಆಪ್ಷನ್ ಸಂಯುಕ್ತ. ಸರಿ ಉತ್ತರ 4 ಸಂಯುಕ್ತ. ನಾಲ್ಕನೆಯ ಪ್ರಶ್ನೆ, ನಮ್ಮ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಪದವು ನಾವು ಒಂದೇ ಕುಟುಂಬದ ಸದಸ್ಯರು ಎಂದು ಅರ್ಥೈಸುತ್ತದೆ. ಒಂದನೇ ಆಪ್ಷನ್ ನ್ಯಾಯ. ಎರಡನೇ ಆಪ್ಷನ್ ಪ್ರಜಾಪ್ರಭುತ್ವ. ಮೂರನೇ ಆಪ್ಷನ್ ಭ್ರಾತೃತ್ವ. ನಾಲ್ಕನೇ ಆಪ್ಷನ್ ಸಮಾನತೆ. ಸರಿ ಉತ್ತರ 3 ಭ್ರಾತೃತ್ವ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಜೀವಗೋಳ ಮೀಸಲುಗಳಿವೆ. ಒಂದನೇ ಆಪ್ಷನ್ 16. ಎರಡನೇ ಆಪ್ಷನ್ 18. ಮೂರನೇ ಆಪ್ಷನ್ 19. ನಾಲ್ಕನೇ ಆಪ್ಷನ್ 17. ಸರಿ ಉತ್ತರ 2 18. ಆರನೆಯ ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ. ಒಂದನೇ ಆಪ್ಷನ್ ತುಂಗಭದ್ರಾ. ಎರಡನೇ ಆಪ್ಷನ್ ಕಾವೇರಿ. ಮೂರನೇ ಆಪ್ಷನ್ ಕೃಷ್ಣ. ನಾಲ್ಕನೇ ಆಪ್ಷನ್ ಗೋದಾವರಿ. ಸರಿ ಉತ್ತರ 4 ಗೋದಾವರಿ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪ ಸೇರಿದಂತೆ ಮುಖ್ಯ ಭೂಭಾಗ ಕರಾವಳಿಯ ಒಟ್ಟು ಉದ್ದ ಎಷ್ಟು. ಒಂದನೇ ಆಪ್ಷನ್ 8514.4 ಕಿಲೋಮೀಟರ್. ಎರಡನೇ ಆಪ್ಷನ್ 7818.7 ಕಿಲೋಮೀಟರ್. ಮೂರನೇ ಆಪ್ಷನ್ 7516.6 ಕಿಲೋಮೀಟರ್. ನಾಲ್ಕನೇ ಆಪ್ಷನ್ 8123.1 ಕಿಲೋಮೀಟರ್. ಸರಿ ಉತ್ತರ 3 7516.6 ಕಿಲೋಮೀಟರ್. ಎಂಟನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸರೋವರಗಳು ಭಾರತದ ಏಕೈಕ ಫ್ಲೋಟಿಂಗ್ ಐಸ್ಲ್ಯಾಂಡ್ ಲೇಕ್ ಎಂದು ಕರೆಯಲ್ಪಡುತ್ತವೆ. ಒಂದನೇ ಆಪ್ಷನ್ ಲೋಕ್ಟಕ್. ಎರಡನೇ ಆಪ್ಷನ್ ಪುಲಿಕಾಟ್. ಮೂರನೇ ಆಪ್ಷನ್ ಚಿಲ್ಕಾ. ನಾಲ್ಕನೇ ಆಪ್ಷನ್ ಕುಳ್ಳೇರು. ಸರಿ ಉತ್ತರ 1 ಲೋಕ್ಟಕ್. ಒಂಬತ್ತನೆಯ ಪ್ರಶ್ನೆ, ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶವು ಬಂಗಾಳ ಕೊಲ್ಲಿಯಲ್ಲಿದೆ. ಒಂದನೇ ಆಪ್ಷನ್ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು. ಎರಡನೇ ಆಪ್ಷನ್ ಚಂಡೀಗಢ. ಮೂರನೇ ಆಪ್ಷನ್ ಲಕ್ಷದ್ವೀಪ ದ್ವೀಪಗಳು. ನಾಲ್ಕನೇ ಆಪ್ಷನ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸರಿ ಉತ್ತರ 4 ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಹತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ಒತ್ತಡದ ಪಟ್ಟಿಯನ್ನು ಕುದುರೆ ಅಕ್ಷಾಂಶ ಎಂದು ಕರೆಯಲಾಗುತ್ತದೆ. ಒಂದನೇ ಆಪ್ಷನ್ ಉಪಧ್ರುವೀಯ ಕಡಿಮೆ ಒತ್ತಡ. ಎರಡನೇ ಆಪ್ಷನ್ ಸಮಭಾಜಕ ಕಡಿಮೆ ಒತ್ತಡ. ಮೂರನೇ ಆಪ್ಷನ್ ಉಪ ಉಷ್ಣವಲಯದ ಅಧಿಕ ಒತ್ತಡ. ನಾಲ್ಕನೇ ಆಪ್ಷನ್ ಅಧಿಕ ಒತ್ತಡ. ಸರಿ ಉತ್ತರ 3 ಉಪ ಉಷ್ಣವಲಯದ ಅಧಿಕ ಒತ್ತಡ. 11ನೇ ಪ್ರಶ್ನೆ, ದುಸ್ಕಾ ಡ್ಯಾಶ್ ರಾಜ್ಯದ ಅತ್ಯಂತ ಜನಪ್ರಿಯ ಆಹಾರ ಪದಾರ್ಥವಾಗಿದೆ. ಒಂದನೇ ಆಪ್ಷನ್ ಪಂಜಾಬ್. ಎರಡನೇ ಆಪ್ಷನ್ ಜಾರ್ಖಂಡ್. ಮೂರನೇ ಆಪ್ಷನ್ ಕೇರಳ. ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿ ಉತ್ತರ 2 ಜಾರ್ಖಂಡ್. 12ನೇ ಪ್ರಶ್ನೆ, ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿ ಯಾರು. ಒಂದನೇ ಆಪ್ಷನ್ ಜಗದೀಶ್ ದೇವದಾ. ಎರಡನೇ ಆಪ್ಷನ್ ರಾಜೇಂದ್ರ ಶುಕ್ಲಾ. ಮೂರನೇ ಆಪ್ಷನ್ ಮೋಹನ್ ಯಾದವ್. ನಾಲ್ಕನೇ ಆಪ್ಷನ್ ಶಿವರಾಜ್ ಸಿಂಗ್ ಚೌಹಾಣ್. ಸರಿ ಉತ್ತರ 3 ಮೋಹನ್ ಯಾದವ್. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಜಾತ್ಯತೀತ ರಾಷ್ಟ್ರವೆಂದು ವಿವರಿಸುತ್ತದೆ. ಒಂದನೇ ಆಪ್ಷನ್ ಮೂಲಭೂತ ಹಕ್ಕುಗಳು. ಎರಡನೇ ಆಪ್ಷನ್ 9ನೇ ವೇಳಾಪಟ್ಟಿ. ಮೂರನೇ ಆಪ್ಷನ್ ಮೂಲಭೂತ ಕರ್ತವ್ಯಗಳು. ನಾಲ್ಕನೇ ಆಪ್ಷನ್ ಸಂವಿಧಾನದ ಪೀಠಿಕೆ. ಸರಿ ಉತ್ತರ 4 ಸಂವಿಧಾನ ಪೀಠಿಕೆ. 14ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮೊನಾಜೈಟ್ ಸಂಪನ್ಮೂಲ ಹೊಂದಿರುವ ರಾಜ್ಯ. ಒಂದನೇ ಆಪ್ಷನ್ ಆಂಧ್ರ ಪ್ರದೇಶ್. ಎರಡನೇ ಆಪ್ಷನ್ ಕೇರಳ. ಮೂರನೇ ಆಪ್ಷನ್ ತಮಿಳುನಾಡು. ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ 2 ಕೇರಳ. 15ನೇ ಪ್ರಶ್ನೆ, ಹಂಪಿ ನೃತ್ಯ ಉತ್ಸವವು ಈ ಕೆಳಗಿನ ಯಾವ ರಾಜ್ಯಗಳ ಹಬ್ಬವಾಗಿದೆ. ಒಂದನೇ ಆಪ್ಷನ್ ಒಡಿಶಾ. ಎರಡನೇ ಆಪ್ಷನ್ ಮಹಾರಾಷ್ಟ್ರ. ಮೂರನೇ ಆಪ್ಷನ್ ಕರ್ನಾಟಕ. ನಾಲ್ಕನೇ ಆಪ್ಷನ್ ಗುಜರಾತ್. ಸರಿ ಉತ್ತರ 3 ಕರ್ನಾಟಕ.